ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಡಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀನರಸಿಂಹ ದೇವಸ್ಥಾನದ 6ನೇ ವರ್ಷದ ಬ್ರಹ್ಮರಥೋತ್ಸವ ಅತ್ಯಂತ ಸಂಭ್ರಮದಿಂದ ವಿಜೃಂಭಣೆಯಿಂದ ನಡೆದಿದೆ. ಧರ್ಮಸ್ಥಳ ಶ್ರೀ ಅಥವಾ ಧರ್ಮಶ್ರೀ ಧನಗೋಪಾಲ್ ದೇವಸ್ಥಾನದ ಸೇವಾ ಸಮಿತಿ ಪದಾಧಿಕಾರಿಗಳು ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. 4ನೇ ಶತಮಾನದ ಈ ಐತಿಹಾಸಿಕ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ವಿಶೇಷ ಪೂಜೆಯನ್ನು ಸಲ್ಲಿಸಿ ರಥಕ್ಕೆ ಬಾಳೆಹಣ್ಣು ದವನವನ್ನು ಅರ್ಪಿಸಿ ಭಕ್ತಿ ಸಮರ್ಪಣೆಯನ್ನು ಮಾಡಿಕೊಂಡರು. ಪ್ರಧಾನ ಅರ್ಚಕ ಆಗಿರುವಂತಹ ಪದ್ಮನಾಥ ಅರ್ಚಕ ಮಾತನಾಡಿ, ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರದಂದು ಇಲ್ಲಿ ವಿಶೇಷ ಪೂಜೆ ನಡೆಯಲಿದ್ದು ನಾಡಿನಾದ್ಯಂತ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಅಂತ ತಿಳಿಸಿದ್ದಾರೆ. ಲಕ್ಷ್ಮೀ ನರಸಿಂಹನಾಗಿ ಅವತಾರ ಮಾಡ್ತಾನೆ. ಈ ಕ್ಷೇತ್ರದ ಮಹಿಳೆ ಅಪಾರ ಸಂಖ್ಯೆ ಬಂಧುಗಳೆಲ್ಲ ಹೊಂದಿದ್ದಾರೆ. ನಾನಾ ರೀತಿಯ ಭಕ್ತಾದಿಗಳು ನಮ್ಮ ದೇವಾಲಯಕ್ಕೆ ಆಗಮಿಸುತ್ತಾರೆ. ನಮ್ಮ ದೇವಾಲಯ ವಿಶೇಷತೆಂದರೆ ಲಕ್ಷ್ಮೀ ನರಸಿಂಹ ದೇವಾಲಯ ಕಂಡಕನಹಳ್ಳಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ. ಇದರ ಮಹಿಮೆ ಅಪಾರವಾಗಿದೆ. ಭಗವಂತನೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಮ್ಮ ಕೊನೆಯ ಪ್ರಾರ್ಥನೆ. ಧರ್ಮದರ್ಶಿ ಬಗ್ಗೆ ಏನು ಹೇಳ್ತಾರೆ? ಅವ್ರ ಸೇವಕ ಸನ್ಮಾನ್ಯ ಶ್ರೀ ಧರ್ಮದರ್ಶಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾವು ಏನೋ ಚಿರುಣಿ ಆಗಿರ್ತೇವೆ. ನಾವು ಅವ್ರ ಬಗ್ಗೆ ಹೇಳಕೊಡೋಕ್ಕಾಗಲ್ಲ. ನಮ್ಮ ದೇವಾಲಯ ದೀಪ ಅನ್ನು ಪುಣ್ಯಾತ್ಮರವರು ನಮ್ಮ ದೇವಸ್ಥಾನ ಅವ್ರ ಮಟ್ಟಕ್ಕೆ ನಿಂತೋಗಿದ ಕಾಲದಲ್ಲೇ ಇವರ ಮುಖಾಂತರವಾಗಿ ನಮ್ಮ ನಾರಸಿಂಹ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.